ಹಾಯ್ ಎಲ್ರಿಗೂ, ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಬಂದು ನನ್ನ ಮಗಳು ಹೆಸರಲ್ಲಿ ಕಳಶ ತೊಗೊಂಡಿದ್ದೀನಿ. ಯಾಕಂತ ಅಂದರೆ ಸೆಕೆಂಡ್ ಬೇಬಿ ಹೆಣ್ಮಗು ಆದರೆ ಸರ್ಕಾರದಿಂದ 6000 ರುಪೀಸ್ ಪೇ ಮಾಡ್ತಾರೆ. ಸೊ ಮೊದಲನೇ ಬೇಬಿ ಯಾವುದಾದ್ರೂ ಕೂಡ ಗಂಡಾಗಲಿ ಹೆಣ್ಣಾಗಲಿ ಅದಕ್ಕೂ ಕೂಡ ಅಮೌಂಟ್ ಹಾಕ್ತಾರೆ. ಈ ಯೋಜನೆ ಬಂದು ಮಾತೃವಂದನಾ ಮತ್ತು ಮಾತೃಪೂರ್ಣ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬೇಬಿ ಯಾವುದಾದ್ರೂ ಕೂಡ ಹಾಕ್ತಾರೆ, ಸೆಕೆಂಡ್ ಬೇಬಿ ಹೆಣ್ಮಗು ಮಾತ್ರ ಆಗಬೇಕು. ಹೆಣ್ಮಗು ಆದರೆ 6000 ರೂಪಾಯಿ ದುಡ್ಡು ಹಾಕ್ತಾರೆ. ಆ ಒಂದು ದುಡ್ಡಲ್ಲಿ ನಾನು ಕಳಶ ತೊಗೊಂಡೆ ಅಮ್ಮು ನೆನಪಲ್ಲಿ. ಯಾಕಂತಂದರೆ ದುಡ್ಡಿದ್ರೆ ಖರ್ಚಾಗಿ ಹೋಗ್ಬಿಡುತ್ತಲ್ವ, ಹಾಗಾಗಿ ಕಳಶ ಈ ಥರ ಏನಾದರೂ ದೇವ್ರ ಸಾಮಾನು ಓರಿಯೆಂಟೆಡ್ ಆಗಿ ತಗೊಂಡ್ರೆ ಲೈಫ್ ಲಾಂಗ್ ಇರುತ್ತೆ ಮತ್ತು ನಮಗೂ ಕೂಡ ನೆನಪಿರುತ್ತೆ, ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಳಶ ತಗೊಂಡೆ. ತುಂಬ ಚೆನ್ನಾಗಿದೆ ಕಳಶ, ಬಂದು ತುಂಬ ಗಟ್ಟಿ ಕೂಡ ಇದೆ. ಇದು ಪ್ಯೂರ್ ಹಾಲ್ಮಾರ್ಕ್ ಬೆಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಏನಾದರೂ ಯಾರಾದರೂ ಕೇಳಿದ್ರು ಕೂಡ ಈ ಥರ ಬಂದಿತ್ತು ದುಡ್ಡು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಹೇಳಲಿಕ್ಕೆ ನಮಗೂ ಕೂಡ ಚೆನ್ನಾಗಿರುತ್ತಲ್ವ. ಅಮ್ಮು ಕೂಡ ತುಂಬ ಮುಂದೆ ದೊಡ್ಡೋಳಾದರೆ ಅವ್ಳಿಗೂ ಕೂಡ ಹೇಳ್ಬೋದು. ಹಾಗಾಗಿ ಕಳಶ ತಗೊಂಡೆ. ಈ ಒಂದು ಕಳಶ ನಿಮ್ಗೆ ಹೇಗೆ ಅನ್ನಿಸ್ತು?